ಈಗ ನೋಡ್ರಿ ಹಿಂಗ್ ಕಾಳು ಆಗೋದ್ರಿಂದ್ರಿ ಒಟ್ಟು ಸಣ್ಣದಾಗ ಔಷಧ ಬಿಡ್ಕೊತ ಹೋಗ್ಬೇಕ್ರಿ. ಕಾಳು ಬಿಟ್ಕೊತ ಹೋದ್ರ ಹಾ ಒಂದ್ ತರ ಹಾ ಒಂಥರ ಒಂದ್ ಲೆವೆಲ್ ಬರ್ತ್ರಿ, ಒಂದ್ ಸೈಜಿಂಗ್ ಬರ್ತ್ರಿ. ಮತ್ತೆ ಈಗ ನೀವು ಗೊಣಿನೂ ಹಿಡಿತೈತ್ರಿ. ಹಾ ಇಲ್ಲಿ ನೋಡ್ರಿ ಈ ಗೊನಿ ನೋಡ್ರಿ ಯಾವ ತರ ಐತಿ. ಹಾ ಭಾಳ ಜರ ದೆಕ್ಕಿ ಹಚ್ಕೊಂಡ್ ಹಚ್ಚಿರ ಕಟ್ಟಾಗಿ ಬೀಳ್ತಾವ್ರಿ. ಆ ಟೈಪ್ ಅಂದ್ರೆ ಈಗ ಸದ್ಯ ಲೋಡ್ ಐತಿ ಒಟ್ಟ ಎಲ್ಲ ಹೊಲ ಫುಲ್ ಲೋಡ್ ಐತಿ. ಹಾ ಫಸ್ಟಿಗೆ ನೋಡ್ರಿ ಇದು ಹೆಂಗೈತಿ ನೋಡ್ರಿ, ಈ ಸೈಜ್ ಹೆಂಗೈತ್ರಿ, ಇದು ಹೆಂಗೈತ್ರಿ. ಹಾ ರೀ ಹಾ ಎಲ್ಲ ಒಂದ್ಕೊಂದ್ ಅವು ಕಡ್ಡಿ ಎತ್ಲಾಕ್ ಹೋಗ್ಲಾತ ಕಡ್ಡಿನ ಮುರಿದ್ ಬೀಳಾಕತ್ತಾವ್ರಿ. ಇದೆಲ್ಲ ಇದಾಗುತ್ತೆ. ಹಾ ಒಯ್ದೈತ್ರಿ ನೋಡ್ರಿ ಇಟ ಎತ್ಲಾಕ್ ಹೋಗ್ರಿ ಗಾಳಿ ಬೀಳಿ ಬಿಟ್ಟಂದ್ರ ಮುಷ್ಕಿಲ್ ಐತ್ರಿ. ಗಾಳಿಗೆ ಆರ್ ಬಿಡಿಬಾರ್ದ್ರಿ. ಇದು ಎಲ್ಲ ಹಾ ಇಂಥ ಹೌದ್ರಿ ಇಂಥವೆಲ್ಲ ಪೂರಾ ಕಲ್ಲಿ ಮಾಲ್ ಬಂದೈತ್ರಿ ಫುಲ್ ನಿಮ್ದು. ಬಂದೈತ್ರಿ. ರೇಟ್ ಫುಲ್ ಆಗಿ ಕಾಳು ಕೂಡ ದಪ್ಪ ನಮಸ್ಕಾರ, ದಪ್ಪ ನಾನು ನಿಮ್ಮ ವಸಂತ. ಮತ್ತದು ಇವತ್ತು ಅದ್ರ ಮ್ಯಾಗ ಕಂಪ್ಲೀಟ್ ಆಗಿ ದ್ರಾಕ್ಷಿ ಬಾರ ಮಾಹಿತಿ ನಾವು ಮತ್ತೆ ಅದರಿಂದ ಕೊಡ್ತಾ ಇದ್ದೀವಿ. ಸ್ವಲ್ಪ ಫರ್ಕ್ ಆಗೋದ್ರಿ. ಕಾಳಲ್ಲಿ ಹಿಗ್ಲಿಕ್ಕೆ ಜಾಸ್ತಿ ನೋಡ್ರಿ ಅವ್ರೆ ಕಾಳು ದಪ್ಪ ಆಗ್ಲಿಕ್ಕೆ ಕಾಳು ಎಲ್ಲಾರು ಹಿಗ್ಲಿಕ್ಕೆ ಯಾವ ಟಾನಿಕ್ ಕೊಡ್ಬೇಕಪ್ಪ ಅಂದರೆ ಮೆಸ್ರಿ ಆದ್ರೂ ಅಂದ್ರಲ್ಲ ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಜೈಮ್, ಆಕ್ಟಿವೇಟಿ ಗೋಲ್ಡ್ ಇವು ಮೂರು ಪ್ರಾಡಕ್ಟ್ ಕೂಡ ನೀವು ನೀರಲ್ಲಿ ಡ್ರೆಂಚಿಂಗ್ ಕೊಟ್ಟೆಪ್ಪ ಅಂದರೆ 100% ರಿಸಲ್ಟ್ ನಿಮಗೆ ಬದಲಾವಣೆ ಆಗುತ್ತೆ. ಮತ್ತು ಕಾಯಿ ಕೂಡ ತುಂಬ ಇಳುವರಿ ಕೂಡ ಬರುತ್ತದೆ. ಪ್ರತಿಯೊಬ್ಬರು ಕೂಡ ರೈತರು ಇದನ್ನು ಕಂಪ್ಲೀಟಾಗಿ ಆರ್ಗ್ಯಾನಿಕದಲ್ಲಿ ಬಳಸ್ಕೊಳ್ಳಿ. ಯಾಕಂದರೆ ಖರ್ಚು ಕಡಿಮೆ, ಇಳುವರಿ ಜಾಸ್ತಿ, ಉತ್ಪನ್ನ ಕೂಡ ನಮ್ಮ ಕೈಯಲ್ಲಿ ಲಾಭದಾಯಕ ನಾವು ಆಗಬೇಕು ಅಂತ ಪ್ರತಿಯೊಬ್ಬರು ಕೂಡ ರೈತರಿಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ. ಯಾಕಪ್ಪ ಅಂದರೆ ನೋಡ್ಬೋದು ಇಲ್ಲಿ ಯಾವ ಥರ ರಿಸಲ್ಟ್ ನಿಮಗೆ ಕಣ್ಣು ಮುಂದೆ ಕಾಣಿಸ್ತಿದೆ. ಫಸ್ಟ್ ಆಫ್ ಅಲ್ಲಿ ನಾವು ಅವರು ರೈತರು ಹೊಲಕ್ಕೆ ಹೋದರೆ ಆ ರೈತರು ಇಲ್ರಿ ನಾವು ಮಾಡಿದ್ದೀವಿ ಅಂತ ಹೇಳಿದರು. ಆವಾಗ ಅದೇ ಪ್ರಾಡಕ್ಟಲ್ಲಿ ನಾವು 100% ರಿಸಲ್ಟ್ ನಾವು ತೆಗೆದು ಕೊಟ್ಟಿದ್ದೀವಿ. ಮಿರಾಕಲ್ ರಿಸಲ್ಟ್ ಅಂತ ಹೇಳ್ಬೋದು. ನೋಡ್ಬೋದು ಯಾವ ಥರ ಗಣಿ ಬಂದಿದೆ ಮತ್ತು ಕಾಯಿ ಯಾವ ಥರ ಸೆಟ್ಟಿಂಗ್ ಕೂಡ ಆಗಿದೆ. ನೋಡ್ರಿ ಈ ಗಿಡದಂದು ಹಂಗಾಗಿ ಜಾರ ಬಂದ್ರಿ ನೋಡ್ರಿ ಅದು ಟೈಪ್ ಹೆಂಗೈತ್ರಿ, ಇದು ಹೆಂಗೈತ್ರಿ ಐತ್ರಿ. ತಮ್ಮಣ್ಣ ಮೊದಲಿನ್ಗಿಂತ ಈ ಸಲ ನಿಮ್ಗೆ ಹೆಂಗ ಭಾಳ ಒಮ್ಮೆಲೆ ಸಮಾಧಾನ ಆಗ್ತೈತಿ? ಹಾ ರೀ ಮತ್ತೆ ಇಳುವರಿ ಬೇಸೈತ್ರಿ ಈ ಸಲ ರೀ. ಇಳುವರಿ ಫರಕ್ ಐತ್ರಿ. ಅದ್ರ ನಾವು ನಿಮ್ಗೆ ಬೈದಿದ್ದ ಏನ್ ತಪ್ಪು ತಿಳ್ಕೊಂಡಿರಿ ನೀವು? ಏನ್ ಇಲ್ರಿ ಅದೇ ಬೇದ ಸಿಟ್ಟು ಮಾಡಿ ಎಲ್ಲಿ ಹೋಗೋದೈತ್ರಿ. ಇಲ್ರಿ ಹಾಗಾಗಿ ನಾವು ಬೈದೇನ್ರಿ. ಬೇದ್ರಿ ಎದಕ್ ಹೂವತ್ತು ಮಾಡ್ತೀರಿ ಅಂತ ಔಷಧ ನೋಡಿ ಇಲ್ಲ ಔಷಧ ನೀವ ನೋಡಿ ಗಾಬರಿ ಆದ್ರಿ. 5,000 ರೂಪಾಯಿ ಇದಕ್ಕೆ ಯಾಕೆ ಔಷಧ 5,000? ನಮ್ದು 2,000 ಬಿಟ್ಟು ನೋಡ್ರಿ ನೀವು ಅಂದ್ರಿ. 10 ದಿನ ಹೋಗ್ತಾರ ಸೋಗಾರ ಇನ್ನ 10 ದಿನ ಆಯ್ತು, ಇನ್ನು ಇದೊಂದು ತಿಂಗಳ ಹತ್ರ ಹೋಗುತ್ತೆ. ಇನ್ನೊಂದ್ ತಿಂಗಳು ಹೋಗ್ತಂದ್ರಿ. ಇನ್ನೊಂದು ತಿಂಗಳು ಸೋಗಾರ್ ಬರ್ಬೇಕಾಗ ನೀರು ಇಡ್ಬೇಕಂದ್ರೆ ರೀ ಇನ್ನು ಆಟೋಮೆಟಿಕ್ ಗಟ್ಟಿ ಹಾಕೋತ್ ಬರ್ತೈತಿ ಮಾಲ್. ಈ ಸಲ ಜರ ಈಗ ಮ್ಯಾತಕ್ ಬೆಳೆದ್ರಿ ಶುಗರ್ ಬರ್ಬೇಕಾದ್ರೆ ಒಂದು ಸ್ವಲ್ಪ ನೀರು ಕಡಿಮೆ ಮಾಡ್ಕೊತ ಈಗ ಮುಂದಿನ